ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಶ್ಲೇಷಾಲಂಕಾರ ಎಂದರೇನು, ಹಾಗೆಯೇ ಶ್ಲೇಷಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ಅದೇ ಶ್ಲೇಷಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಉದಾಹರಣೆಯನ್ನು ನಾವು ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ಮಕ್ಕಳೇ, ನಿಮಗೀಗಾಗಲೇ ಶ್ಲೇಷಾಲಂಕಾರ ಎಂದರೇನು ಅನ್ನೋದ್ರ ಬಗ್ಗೆ ಅರ್ಥ ಆಗಿದೆ. ಹಿಂದಿನ ವಿಡಿಯೋದಲ್ಲಿ ಮನನ ಮಾಡಿಕೊಂಡಿದ್ದೀರಿ. ಶ್ಲೇಷ ಅಥವಾ ಶ್ಲೇಷೆ ಅಂದರೆ ಒಂದು ಪದಕ್ಕೆ ನಾನಾ ಅರ್ಥಗಳು ಇರುವುದಕ್ಕೆ ಶ್ಲೇಷ ಪದ ಅಂತ ಹೇಳಿ ಕರಿತೀವಿ. ಅದು ನಿಮಗೀಗಾಗಲೇ ತಿಳಿದಿದೆ. ಆಮೇಲೆ ಇನ್ನೊಂದು ಸೂಚನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಶ್ಲೇಷಾಲಂಕಾರದಲ್ಲಿ ನಾನಾ ಅರ್ಥಗಳನ್ನು ಕೊಡುವ ಒಂದೇ ಪದ ಬರುತ್ತೆ ಅಂತೇನು ಹೇಳೋಕ್ಕಾಗಲ್ಲ. ಒಂದಕ್ಕಿಂತ ಹೆಚ್ಚು ಪದಗಳು ಎಷ್ಟು ಬೇಕಾದರೂ ಕೂಡ ಬರಬಹುದು. ಈ ಹಿಂದಿನ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದ ಉದಾಹರಣೆ ಏನು ಅಂತ ಹೇಳಿದ್ರೆ ನೆನಪಿದೆ. ಕುರುಕುಲಾರ್ಕನು ಅರ್ಕನು ಅಸ್ತಂಗತರಾದರು ಅಂತ ಹೇಳಿದ್ದೆ ನಾನು. ಆ ವಾಕ್ಯದಲ್ಲಿ ಶ್ಲೇಷ ಪದ ಬಂದಿದ್ದು ಯಾವುದು? ಅರ್ಕ ಅನ್ನುವ ಪದ ನೆನಪಿದೆಯಲ್ಲ ನಿಮಗೆಲ್ಲರಿಗೂ ಕೂಡ. ಅರ್ಕ. ಕುರುಕುಲಾರ್ಕನು ಅಂತ ಹೇಳಿದ್ರೆ ದುರ್ಯೋಧನನು ಎನ್ನುವಂತಹ ಪದವನ್ನ ಅರ್ಥ ಕೊಡ್ತು. ಬರೇ ಅರ್ಕ ಅಂದ್ರೆ ಸೂರ್ಯ. ಸಂಜೆ ಆದ್ರೆ ಸೂರ್ಯನೂ ಕೂಡ ಅಸ್ತಂಗತನಾಗ್ತಾನೆ, ಮುಳುಗ್ತಾನೆ. ಅದೇ ರೀತಿ ಕುರುವಂಶಕ್ಕೆ ಸೂರ್ಯನಂತೆ ಕಂಗೊಳಿಸ್ತಾ ಎಲ್ಲ ಕೌರವರಿಗೂ ಹಿರಿಯನಾಗಿದ್ದಂತಹ ದುರ್ಯೋಧನ ಕೂಡ ಕೊನೆಗೆ ಪ್ರಾಣಾರ್ಪಣೆಯನ್ನು ಕೊಡೋದನ್ನು ನಾವು ಗಮನಿಸಿದ್ದೀವಿ. ಪ್ರಾಣವನ್ನು ಕಳ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆ ಒಂದು ವಾಕ್ಯದಲ್ಲಿ ಅರ್ಕ ಅನ್ನುವಂತಹ ಶ್ಲೇಷ ಪದ ಒಂದು ಬಂದದ್ದನ್ನು ನಾವು ನೋಡಿದ್ವಿ. ಒಂದೇ ಬರಬೇಕು ಅಂತೇನಿಲ್ಲ. ಶ್ಲೇಷ ಪದಗಳು ಎಷ್ಟು ಬೇಕಾದರೂ ಕೂಡ ಬರಬಹುದು. ಆ ಥರದ ಉದಾಹರಣೆಯೊಂದನ್ನು ನಾವೀಗ ಇಲ್ಲಿ ನೋಡೋದಕ್ಕೆ ಮುಂದಾಗೋಣ ಮಕ್ಕಳೇ. ನೋಡಿ, ಇಲ್ಲಿದೆ. ಏನಿದೆ ಉದಾಹರಣೆಯ ವಾಕ್ಯ? ಶ್ಲೇಷಾಲಂಕಾರಕ್ಕೆ ಮತ್ತೊಂದು ಉದಾಹರಣೆ. ಆ ವಿವಾಹ ಮಂಟಪವು ಪುರಂದರ ಪುರದಂತೆ ಸದಾ ರಂಭಾನ್ವಿತ ವಿಬುಧ ಮಿಳಿತವಾಗಿತ್ತು. ಗಮನಿಸ್ತದಿರಿ. ಆ ವಿವಾಹ ಮಂಟಪವು ಪುರಂದರ ಪುರದಂತೆ ಸದಾ ರಂಭಾನ್ವಿತ ವಿಬುಧ ಮಿಳಿತವಾಗಿತ್ತು. ಇದರಲ್ಲೂ ಕೂಡ ಶ್ಲೇಷ ಪದಗಳು ಬಂದಿದ್ದಾವೆ ಮಕ್ಕಳೇ. ಅವು ಯಾವ ಬಂದಿದ್ದಾವೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಮೊದಲು ನಾವು ಲಕ್ಷಣವನ್ನ ಮರೆಯೋ ಹಾಗಿಲ್ಲ. ಲಕ್ಷಣವನ್ನ ಬರೆದದ್ದಾಗಿದೆ. ಉಪಮೇಯ ಹಾಗೂ ಉಪಮಾನಗಳೆರಡನ್ನು ಬೇರೆ ಬೇರೆ ಅರ್ಥಗಳನ್ನು ನೀಡುವ ಶ್ಲೇಷ ಪದಗಳಿಂದ ವರ್ಣಿಸುವುದೇ ಇದರ ಲಕ್ಷಣವಾಗಿದೆ, ಅಥವಾ ಇದು ಶ್ಲೇಷಾಲಂಕಾರವಾಗಿದೆ ಅನ್ನೋದನ್ನ ಲಕ್ಷಣದ ಮೂಲಕ ನಾವೀಗ ಹೇಳಿದ್ದೀವಿ. ಇಲ್ಲಿ ನೋಡಿ ಮಕ್ಕಳೇ, ಮುಂದಿನ ಹಂತನೆ ಬಹಳ ಮುಖ್ಯ. ಶ್ಲೇಷ ಪದಗಳನ್ನು ಉಪಮೇಯ ಮತ್ತು ಉಪಮಾನಗಳಿಗೆ ಗುರುತಿಸಿರುವಂಥದ್ದು ಏನಿದೆ? ನಾನು ಹೇಳಿದ್ದೀನಿ, ಶ್ಲೇಷಾಲಂಕಾರದಲ್ಲಿ ಉಪಮೇಯ ಉಪಮಾನಗಳನ್ನು ಒಂದ್ರ ಕೆಳಗೊಂದು ಬರ್ಕೊಳ್ಳೋದಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಅಲ್ಲಿ ಶ್ಲೇಷ ಪದಗಳು ಉಪಮೇಯಕ್ಕೆ ಒಂದು ಅರ್ಥ ಕೊಟ್ರೆ ಉಪಮಾನಕ್ಕೆ ಮತ್ತೊಂದು ಅರ್ಥವನ್ನ ಕೊಟ್ಟಿರುತ್ತೆ. ಒಂದೇ ಪದ ಎರಡಕ್ಕೂ ಬೇರೆ ಬೇರೆ ಅರ್ಥ ಕೊಡುತ್ತೆ. ಹಾಗಾಗಿ ಉಪಮೇಯ ಉಪಮಾನಗಳನ್ನು ನಾನು ಅಕ್ಕಪಕ್ಕದಲ್ಲಿ ಬರ್ಕೊಂಡಿದ್ದೀನಿ. ಮೊದಲು ಶ್ಲೇಷ ಪದವನ್ನು ಬರೆದಿದ್ದೀನಿ. ನಾವು ಕೊಟ್ಟಿರೋ ವಾಕ್ಯದಲ್ಲಿ ಶ್ಲೇಷ ಪದಗಳನ್ನು ಆರಿಸ್ಕೋಬೇಕು, ಗುರುತಿಸ್ಕೋಬೇಕು. ನೋಡಿ ಯಾವಿದಾವೆ ಅಂತ ಎರಡು ಶ್ಲೇಷ ಪದಗಳು ಇಲ್ಲಿ ಎರಡು ಬಂದಿದ್ದಾವೆ ಮಕ್ಕಳೇ. ಈ ವಾಕ್ಯದಲ್ಲಿ ಎರಡು ಶ್ಲೇಷ ಪದಗಳು ಬಂದಿದ್ದಾವೆ. ಒಂದು ರಂಭಾನ್ವಿತ ಅನ್ನುವ ಪದ, ಗಮನಿಸ್ತದೆ. ಒಂದು ರಂಭಾನ್ವಿತ, ಇನ್ನೊಂದು ವಿಬುಧ ಮಿಳಿತ. ಇವುಗಳ ಅರ್ಥ ಏನು? ನೀವು ಹೊಸದಾಗಿ ಈ ಪದಗಳನ್ನು ಕೇಳ್ತಾ ಇರಬಹುದು. ಏನಿದೆ ಅದರ ಅರ್ಥ? ಇಲ್ಲಿ ನೋಡಿ, ಉಪಮೇಯದಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ಮಾಡಿದ್ದೀನಿ, ಒಂದು ಅಂಶವನ್ನ ಇಲ್ಲಿ ಬರೆದಿದ್ದೀನಿ. ಅಂದ್ರೆ ವಿವಾಹ ಮಂಟಪದ ಪರವಾಗಿ ಒಂದು ಅರ್ಥವನ್ನ ಕೊಡುತ್ತೆ, ಸ್ವರ್ಗದ ಪರವಾಗಿ ಒಂದು ಅರ್ಥವನ್ನ ಈ ಶ್ಲೇಷ ಪದಗಳು ಕೊಡ್ತಾ ಹೋಗ್ತವೆ. ಅಂದ್ರೆ ಈ ವಾಕ್ಯ ಗಮನಿಸಿ,
ವಿವಾಹ ಮಂಟಪ, ಒಂದು ಯಾವುದೋ ಕಲ್ಯಾಣ ಮಂಟಪದ ವರ್ಣನೆಯನ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅದು ಅಲಂಕಾರಗೊಂಡಿತ್ತು, ಶೋಭಿಸ್ತಾ ಇತ್ತು ಅನ್ನೋದನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಪುರಂದರಪುರದಂತೆ. ಪುರಂದರಪುರ ಅಂತ ಹೇಳಿದ್ರೆ ದೇವೇಂದ್ರನ ಪಟ್ಟಣ, ದೇವಲೋಕ. ವಿವಾಹ ಮಂಟಪ ದೇವಲೋಕದಂತೆ ಸದಾ ರಂಭಾನ್ವಿತ ವಿಬುಧ ಮಿಳಿತವಾಗಿತ್ತು, ದೇವಲೋಕದಂತೆ ಕಂಗೊಳಿಸ್ತಾ ಇತ್ತು. ಯಾವುದರಿಂದ ಕಂಗೊಳಿಸ್ತಾ ಇತ್ತು ಅನ್ನೋದನ್ನ ನಮಗೆ ಈ ಎರಡು ಶ್ಲೇಷ ಪದಗಳು ಅರ್ಥವನ್ನ ಸೂಚಿಸ್ತವೆ. ಹಾಗಾಗಿ ನಾನಿಲ್ಲಿ ಉಪಮೇಯಕ್ಕೆ ವಿವಾಹ ಮಂಟಪದ ಪರವಾಗಿ ಅಂತ ಬರೆದಿದ್ದೀನಿ, ನಿಮಗೆ ಅರ್ಥ ಆಗೋದಕ್ಕೋಸ್ಕರ. ಉಪಮಾನ ಅಂದ್ರೆ ಸ್ವರ್ಗದ ಪರವಾಗಿ. ಸ್ವರ್ಗದ ಪರ ಅಂದ್ರೆ ಬೇರೆ ಏನೂ ಅಲ್ಲ, ಪುರಂದರಪುರ, ದೇವೇಂದ್ರನ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಸ್ವರ್ಗದ ಪರವಾಗಿ ಅಂತ ಬರೆದಿರ್ತಕ್ಕಂಥದ್ದು. ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಶ್ಲೇಷ ಪದಗಳು ಏನು ಅರ್ಥ ಕೊಡ್ತವೆ? ಒಂದನೇದು ಮಕ್ಕಳೇ, ರಂಭಾನ್ವಿತ ಅನ್ನೋ ಪದ ಇದೆ ನೋಡಿ. ಈ ರಂಭಾನ್ವಿತ ಅನ್ನೋ ಪದ ವಿವಾಹ ಮಂಟಪದ ಪರವಾಗಿ ಇದರ ಅರ್ಥ ಏನು ಅಂದ್ರೆ ಬಾಳೆಯ ಗಿಡಗಳಿಂದ ಕೂಡಿತ್ತು. ಗಮನಿಸ್ತದಿರಿ, ರಂಭಾನ್ವಿತ ಅಂದ್ರೆ ಉಪಮೇಯದಲ್ಲಿ ವಿವಾಹ ಮಂಟಪದ ಪರವಾಗಿ ಏನ್ ಅರ್ಥ ಕೊಡ್ತತಿ? ಬಾಳೆಯ ಗಿಡಗಳಿಂದ ಕೂಡಿತ್ತು, ರಂಭಾನ್ವಿತ ಅನ್ನೋ ಪದದ ಅರ್ಥ. ಇನ್ನು ಅದೇ ಪದ ಸ್ವರ್ಗದ ಪರವಾಗಿ ಏನು ಅರ್ಥವನ್ನ ಕೊಡುತ್ತೆ ಅಂದ್ರೆ ರಂಭೆ ಎಂಬ ಅಪ್ಸರೆಯಿಂದ ಕೂಡಿತ್ತು. ನೀವು ದೇವಲೋಕದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಗೊತ್ತಿರಬೇಕು, ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂಥೇಳಿ ಕೆಲವು ನರ್ತಕಿಯರು ಇದಾರಂತೆ. ಅತ್ಯಂತ ಸುರದ್ರೂಪಿ, ಸುಲಕ್ಷಣವಾಗಿರತಕ್ಕಂತಹ ನರ್ತಕಿಯರು. ನೋಡಿ, ಇಲ್ಲಿ ರಂಭಾನ್ವಿತ ಅಂದ್ರ ರಂಭೆ ಎಂಬ ಅಪ್ಸರೆಯಿಂದ ಕೂಡಿತ್ತು. ಯಾವುದರ ಪರವಾಗಿ? ಸ್ವರ್ಗದ ಪರವಾಗಿ. ಉಪಮಾನಕ್ಕೆ ಅದು ಕೊಡುವಂತಹ ಅರ್ಥ. ಚೆನ್ನಾಗಿ ಮನನ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೋಡಿ, ರಂಭಾನ್ವಿತ ಅನ್ನೋ ಪದ ವಿವಾಹ ಮಂಟಪದ ಪರವಾಗಿ ಬಾಳೆಯ ಗಿಡಗಳಿಂದ ಕೂಡಿತ್ತು ಅಂದ್ರೆ ಅದು ಉಪಮೇಯಕ್ಕೆ ಕೊಡುವ ಅರ್ಥ. ಅದೇ ಪದ ರಂಭಾನ್ವಿತ ಅಂದ್ರೆ ರಂಬೆ ಎಂಬ ಅಪ್ಸರೆಯಿಂದ ಕೂಡಿತ್ತು ಅಂಥೇಳಿ ಸ್ವರ್ಗದ ಪರವಾಗಿ ಉಪಮಾನಕ್ಕೆ ಅರ್ಥವನ್ನ ಕೊಡುತ್ತೆ. ಅಂದ್ರೆ ರಂಭಾನ್ವಿತ ಅನ್ನೋ ಶ್ಲೇಷ ಪದ ಉಪಮೇಯಕ್ಕೆ ಒಂದು ಅರ್ಥ, ಉಪಮಾನಕ್ಕೆ ಬೇರೊಂದು ಅರ್ಥವನ್ನ ಕೊಡುವಲ್ಲಿ ವರ್ಣಿಸಲಾಗಿರುವಂತಹ ಅಲಂಕಾರ ಇದು. ಒಂದು ಶ್ಲೇಷ ಪದ ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತೆ ವರ್ಣಿಸಿದ್ದರೆ ಅದು ಶ್ಲೇಷ ಅಲಂಕಾರ. ಈ ಒಂದು ಪದವನ್ನ ನಾವೀಗ ನೋಡಿದೀವಿ. ಅದೇ ರೀತಿ ಮತ್ತೊಂದು ಪದ ಇದೆ ಮಕ್ಕಳೇ, ಏನಿದೆ ನೋಡಿ, ವಿಬುಧ ಮಿಳಿತ. ಏನಿದೆ? ವಿಬುಧ ಮಿಳಿತ. ವಿಬುಧ ಮಿಳಿತ ಅಂದ್ರೆ ವಿವಾಹ ಮಂಟಪದ ಪರವಾಗಿ ಉಪಮೇಯಕ್ಕೆ ಏನ್ ಅರ್ಥ ಕೊಡುತ್ತೆ? ಇಲ್ಲಿದೆ ನೋಡಿ, ವಿಬುಧ ಮಿಳಿತ ಅಂದ್ರೆ ಬ್ರಾಹ್ಮಣರಿಂದ ಕೂಡಿತ್ತು. ಮದುವೆ ಮನೆ ಅಂತ ಹೇಳಿದ್ರೆ ಅರ್ಚಕರು, ಬ್ರಾಹ್ಮಣರು, ಗುರುಗಳು ಅಂತ ಹೇಳಿ ಸಕಲ ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂತಹ ಒಂದಿಷ್ಟು ಬ್ರಾಹ್ಮಣರ ಗುಂಪಿರುತ್ತೆ. ಹಾಗಾಗಿ ಅಂತಹ ಜನರಿಂದ ಕೂಡಿತ್ತು. ವಿಬುಧ ಮಿಳಿತ ಅಂದ್ರೆ ಬ್ರಾಹ್ಮಣರಿಂದ ಕೂಡಿತ್ತು ಅಂತೇಳಿ ವಿವಾಹ ಮಂಟಪಕ್ಕೆ ಅರ್ಥವನ್ನ ಕೊಡುತ್ತೆ ಆ ಪದ ಉಪಮೇಯಕ್ಕೆ. ಅದೇ ವಿಬುಧ ಮಿಳಿತ ಅನ್ನುವ ಪದ ಉಪಮಾನಕ್ಕೆ ಸ್ವರ್ಗದ ಪರವಾಗಿ ಏನನ್ನ ಅರ್ಥ ಕೊಡ್ತಾ ಇದೆ ಅಂದ್ರೆ ದೇವತೆಗಳಿಂದ ಕೂಡಿತ್ತು. ಸ್ವರ್ಗದಲ್ಲಿ ನಾನಾ ರೀತಿಯ ದೇವಾನುದೇವತೆಗಳು ಇದಾರಲ್ಲ. ವಿಬುಧ ಮಿಳಿತ ಅಂತ ಹೇಳಿದ್ರೆ ಸ್ವರ್ಗದ ಪರವಾಗಿ ಯಾರಿಂದ ಕೂಡಿತ್ತು? ದೇವತೆಗಳಿಂದ ಕೂಡಿತ್ತು. ಉಪಮಾನಕ್ಕೆ ಅದು ಅರ್ಥವನ್ನ ಕೊಡುತ್ತೆ. ನೋಡಿ, ಒಂದೇ ಪದ ಉಪಮೇಯಕ್ಕೆ ಒಂದು ಅರ್ಥ, ಉಪಮಾನಕ್ಕೆ ಮತ್ತೊಂದು ಅರ್ಥವನ್ನ ಕೊಡುವಂತೆ ಇಲ್ಲಿ ವರ್ಣಿಸೋದಿಕ್ಕೆ ಕವಿಯಾದವರು ಪದಗಳನ್ನ ಅಲಂಕಾರಿಕ ವಾಕ್ಯದಲ್ಲಿ ಬಳಸಿದ್ದಾರೆ. ಹೀಗೆ ಒಂದು ಪದ ಉಪಮೇಯ ಉಪಮಾನಗಳಿಗೆ ಬೇರೆ ಬೇರೆ ಅರ್ಥಗಳನ್ನ ನೀಡುತ್ತಿದ್ರೆ ಅದು ಯಾವ ಅಲಂಕಾರ ಅಂತ ಹೇಳಿದ್ರೆ ಶ್ಲೇಷ ಅಲಂಕಾರ ಅಂತ ಹೇಳಿ ಕರಿತೀವಿ. ನಾವು ಉಪಮೇಯ ಉಪಮಾನಗಳನ್ನ ಗುರುತಿಸಿದೀವಿ ಅಂತ ಹೇಳಿದ್ರೆ ಮುಂದಿನದ್ದೇ ಅಲಂಕಾರ. ಯಾವ ಅಲಂಕಾರ ಇದು? ಶ್ಲೇಷ ಅಲಂಕಾರವಾಗಿದೆ ಅನ್ನೋದನ್ನ ಗುರುತಿಸಿದೀವಿ, ಬರೆದಿದ್ದೀವಿ, ಬರಿಬೇಕಾಗುತ್ತೆ. ಕೊನೆಯದಾಗಿರ್ತಕ್ಕಂಥದ್ದು ಸಮನ್ವಯ. ಸಮನ್ವಯದ ಹೇಳಿಕೆಯನ್ನ ಬರೆಯುವಂಥದ್ದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂದು ಉದಾಹರಣೆಗೆ ತೋರಿಸಿದ್ದೆ, ಈಗ ಕೂಡ ಅದನ್ನೇ ತಗೊಂಡಿದ್ದೀವಿ. ನೋಡಿ ಏನಿದೆ ಇಲ್ಲಿ, ಉಪಮೇಯ ಹಾಗೂ ಉಪಮಾನಗಳಲ್ಲಿ ಬೇರೆ ಬೇರೆ ಅರ್ಥ ಕೊಡುವ ಶ್ಲೇಷ ಪದಗಳಿಂದ ವರ್ಣಿಸಿರುವುದರಿಂದ ಇದು ಶ್ಲೇಷಾಲಂಕಾರವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಉಪಮೇಯ ಉಪಮಾನಗಳಲ್ಲಿ ಎಂತಹ ಪದಗಳನ್ನ ಬಳಸಿದೀವಿ ನಾವು?
ಬೇರೆ ಬೇರೆ ಅರ್ಥ ಕೊಡುವ ಶ್ಲೇಷ ಪದಗಳನ್ನು ಬಳಸಿ ವರ್ಣಿಸಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ? ಶ್ಲೇಷಾಲಂಕಾರವಾಗಿದೆ ಅಂಥೇಳಿ ಬರಿಬೇಕು. ಬರದಾದ ಮೇಲೆ ಎಲ್ಲಿ ಅಲಂಕಾರದ ಹೆಸರು ಬಂದಿರುತ್ತೋ ಮಕ್ಕಳೇ, ಅಲ್ಲಿ ನಾವು ಅಡಿಗೆರೆ ಎಳೆಯೋದನ್ನ ಮರಿಬಾರದು. ಇಷ್ಟು ರೀತಿಯಾಗಿ ನೀವು ಬಿಡಿಸಿದ್ದಾದಾಗ ನಾವು ಶ್ಲೇಷಾಲಂಕಾರವನ್ನ ಪರಿಪೂರ್ಣವಾಗಿ ಬರದಂತೆ ಆಗುತ್ತೆ ಮಕ್ಕಳೇ. ಪರೀಕ್ಷಾ ದೃಷ್ಟಿಯಿಂದ ನಾವಿದನ್ನ ತಿಳಿಬೇಕಾಗಿರತಕ್ಕಂಥದ್ದು ಅನಿವಾರ್ಯ. ಈಗ ಹೇಳ್ತದ್ದೀನಿ ಮಕ್ಕಳೇ, ಶ್ಲೇಷಾಲಂಕಾರದ ಈ ಒಂದು ಉದಾಹರಣೆಯೊಂದಿಗೆ ಸಂಪೂರ್ಣವಾಗಿ ಅಲಂಕಾರಗಳು ಅನ್ನುವಂತಹ ವಿಷಯವನ್ನ ಪರಿಪೂರ್ಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಕ್ಕಳೇ. ಹೆಚ್ಚಿನ ಉದಾಹರಣೆಗಳನ್ನ ಮುಂದೆ ಸಮಯಾವಕಾಶ ಸಿಕ್ಕರೆ ಮತ್ತು ನಾನು ಕೊಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಅನ್ನುವ ಮಾತನ್ನ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವ್ಯಾಕರಣಾಂಶದ ಮೂಲಕ ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಬಹಳ ಕಳಕಳಿಯ ಕೊನೆಯ ವಿನಂತಿ ಮಾತು, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ನೀವುಗಳು ಶೇರ್ ಮಾಡಿದರೆ ನನ್ನ ಪ್ರಯತ್ನಕ್ಕೊಂದು ಸಾರ್ಥಕತೆ ಸಿಕ್ಕ ಹಾಗೆ ಅನ್ನೋ ಮಾತನ್ನು ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.